ಕೋರ್ಟ್ನಲ್ಲಿ 4 ಆರೋಪಿಗಳ ವಿಚಾರಣೆ 41ನೇ ಎಸಿಎಂಎಂ ಕೋರ್ಟ್ನಲ್ಲಿ ಆರೋಪಿಗಳ ವಿಚಾರಣೆ. ಕಿರಣ್, ಸುನೀಲ್, ಮ್ಯಾಥ್ಯೂ, ಸುಮಂತ್, ನಿಖಿಲ್ ಹಾಜರಾಗಿದ್ದಾರೆ. 4 ಆಯೋಜಕರಿಗೆ ನ್ಯಾಯಾಂಗ ಬಂಧನ. 19 ಜೂನ್ 19ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಕಿರಣ್, ಸುನೀಲ್, ಮ್ಯಾಥ್ಯೂ, ಸುಮಂತ್ ಮತ್ತು ನಿಖಿಲ್ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. 41ನೇ ಎಸಿಎಂಎಂ ಕೋರ್ಟ್ ಆದೇಶವನ್ನು ಹೊರಡಿಸಿರೋದು. 4 ಆಯೋಜಕರಿಗೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಜೂನ್ 19ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಕಿರಣ್, ಸುನೀಲ್, ಮ್ಯಾಥ್ಯೂ, ಸುಮಂತ್ ಮತ್ತು ನಿಖಿಲ್ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ಈಗ 41ನೇ ಎಸಿಎಂಎಂ ಕೋರ್ಟ್ನಿಂದ ಆದೇಶ ಹೊರಬಿದ್ದಿರೋದು. ಬಂಧಿತ 4ರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಂದರೆ ಇನ್ನೂ ವಿಚಾರಣೆ ಬಾಕಿ ಇದೆ. ಇದರಲ್ಲಿ ಏನು ವಿಚಾರಣೆ ಮಾಡ್ತಾರೆ, ಯಾವ ರೀತಿಯಾದಂಥ ವಿಚಾರಣೆ ಮಾಡ್ತಾರೆ ಅನ್ನೋದೇ ಈಗಿರುವಂಥ ಕುತೂಹಲ. ಸಹಜವಾಗಿ 4 ಆಯೋಜಕರು ಏನಿದಾರಲ್ಲ, ಭಾಳ ಪ್ರಮುಖವಾಗಿ KSCA ಜೊತೆಗೆ RCB ಮತ್ತು DNA ಈ ಮೂವರು ಏನು ಉತ್ತರ ಕೊಡ್ತಾರೆ ಪೊಲೀಸರ ಪ್ರಶ್ನೆಗೆ, ಅದು ಈಗಿರುವಂಥ ಒಂದು ಕುತೂಹಲ. ಒಂದು ಕಡೆ CID ಇಂದ ತನಿಖೆ ನಡೀತಾ ಇರೋದು, ಮತ್ತೊಂದು ಕಡೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ತನಿಖೆ. ಹಾಗಾಗಿನೇ ಈ ಒಂದು ಕೇಸ್ ಇದೆಯಲ್ಲ ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು. ಜೊತೆಗೆ ಈಗಾಗಲೇ 4 ಜನ ಆಯೋಜಕರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಸೊ ಈಗ 14 ದಿನಗಳ ಕಾಲ ಈ 4ರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸೊ ವಿಚಾರಣೆ ನಡೆಯುತ್ತೆ. ಇಲ್ಲಿ ಸುಮಂತ್ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬೆಳಗ್ಗಿಂದ ಅದೇ ಸುದ್ದಿ ಹೋಗ್ತಾ ಇದೆ, ಅಂದರೆ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ. ಸುನೀಲ್, ಸುಮಂತ್ ಜೊತೆಗೆ ಕಿರಣ್, ಇನ್ನು ಸುನೀಲ್, ಮ್ಯಾಥ್ಯೂ ಇವರ 4 ಜನ ಆಯೋಜಕರನ್ನು ಈಗಾಗಲೇ ಅರೆಸ್ಟ್ ಮಾಡಿ ಕೋರ್ಟ್ಗೂ ಕೂಡ ಹಾಜರುಪಡಿಸಲಾಗಿತ್ತು. ಫೈನಲಿ ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನೋಡಿ, ಒಂದಿಷ್ಟು ಪ್ರಶ್ನೆಗಳನ್ನು ಇಲ್ಲಿ ನ್ಯಾಯಮೂರ್ತಿಗಳು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅನುಮತಿ ಇತ್ತಾ ಅಂತ ಹೇಳಿ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಳಗಡೆ ಸೆಲೆಬ್ರೇಷನ್ ಮಾಡುವಾಗ ಜನ ಮೃತಪಟ್ಟಿದ್ದು ಗೊತ್ತಿತ್ತಾ? ಆರೋಪಿಗಳ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ದಾರೆ. ಸರ್ಕಾರವನ್ನ ಉಳಿಸಲು ಇಷ್ಟೆಲ್ಲ ಮಾಡಿದ್ದಾರೆ. KSCA ಹೋಗಿ ಪರ್ಮಿಷನ್ ಕೇಳಿದೆ, ಇವರು ರಿಜೆಕ್ಟ್ ಮಾಡಿದ್ದಾರೆ ಅಂತ ವಕೀಲರು ವಾದವನ್ನ ಮಾಡಿದ್ದಾರೆ. ಇವರು ಪರ್ಮಿಷನ್ ಕೊಟ್ಟಿಲ್ಲ, ಜಡ್ಜ್ ಹೇಳಿರೋದು. ನ್ಯಾಯಮೂರ್ತಿಗಳು ಇವರು ಪರ್ಮಿಷನ್ ಕೊಟ್ಟಿಲ್ಲ. ಸರ್ಕಾರ ಪರ್ಮಿಷನ್ ಕೊಡದೆ ಪೊಲೀಸ್ ಭದ್ರತೆ ಹೇಗೆ ಕೊಡುತ್ತೆ ಅಂತ ನ್ಯಾಯಮೂರ್ತಿಗಳು ಮಾಡ್ತಾರೆ ಪ್ರಶ್ನೆನ. CM DCM ಗವರ್ನರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರ? ಹಾಗಾದ್ರೆ ಆರೋಪಿಗಳ ಪರ ವಕೀಲರು ಈ ರೀತಿಯಾಗಿ ವಾದವನ್ನ ಮಾಡಿದ್ದಾರೆ. ನೋಡಿ, ಸರ್ಕಾರವನ್ನ ಉಳಿಸಲು ಇಷ್ಟೆಲ್ಲ ಮಾಡಿದ್ದಾರೆ. KSCA ಹೋಗಿ ಪರ್ಮಿಷನ್ ಕೇಳಿದೆ, ಆದರೆ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ. ಇವರು ರಿಜೆಕ್ಟ್ ಮಾಡಿದ್ದಾರೆ. ಇವರು ಅಂತ ಅಂದ್ರೆ ಸರ್ಕಾರ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ವಕೀಲರು ವಾದ ಮಾಡಿದ್ದಾರೆ. ಇಲ್ಲಿ ಆರೋಪಿಗಳ ಪರ ವಕೀಲರು ಇವರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಜಡ್ಜ್ ಕೇಳ್ತಾರೆ. ಸರ್ಕಾರ ಪರ್ಮಿಷನ್ ಕೊಡದೆ ಪೊಲೀಸ್ ಭದ್ರತೆ ಹೇಗೆ ಕೊಡುತ್ತೆ ಅಂತ ಹೇಳಿ ಜಡ್ಜ್ ಹೇಳ್ತಾರೆ. CM DCM ಗವರ್ನರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅವರನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರ ಹಾಗಾದ್ರೆ ಅಂತ ಹೇಳಿ ಆರೋಪಿಗಳ ಪರ ವಕೀಲರು ವಾದವನ್ನ ಮಂಡನೆ ಮಾಡಿರುವುದು. ಬಹಳ ಸುದೀರ್ಘವಾಗಿ ವಾದ ಪ್ರತಿವಾದ ಆಗಿದೆ. ಇಲ್ಲಿ ಕಾರ್ಯಕ್ರಮ ಮಾಡಲು ಅನುಮತಿ ಇತ್ತಾ ಅಂತ ಹೇಳಿ ನ್ಯಾಯಮೂರ್ತಿಗಳು ಕೇಳ್ತಾರೆ. ಒಳಗಡೆ ಸೆಲೆಬ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಜನ ಮೃತಪಟ್ಟಿದ್ದು ಗೊತ್ತಿತ್ತಾ? ನೀವು ಸರಿಯಾಗಿ ಲೈಟಿಂಗ್, ಗೇಟ್, ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಿಲ್ವಾ? RCB ಇವೆಂಟ್ ಯಾರು ಪ್ಲಾನ್ ಮಾಡಿದ್ರು? KSCA ಅಥವಾ RCB ಮ್ಯಾನೇಜ್ಮೆಂಟಾ? ಅಂದರೆ KSCA ಮಾಡ್ತಾ ಅಥವಾ RCB ಮ್ಯಾನೇಜ್ಮೆಂಟ್ ಮಾಡ್ತಾ? ಅಷ್ಟು ಅವಸರದಲ್ಲಿ ಸಂಭ್ರಮಾಚರಣೆ ಬೇಕಿತ್ತಾ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಮಾಡಿದ್ದಾರೆ.